ತುಂಬಾ ನಿದ್ದೆ ಬರ್ತಿದೆ ಗುರು. ನಾಳೆ ನಮ್ ಬಾಸ್ ಬೇರೆ ಮೀಟಿಂಗ್ ಇಟ್ಬಿಟ್ಟವನೆ. ಈಗ ರೆಸ್ಟ್ ಮಾಡಿ ನಾಳೆ ಮೀಟಿಂಗ್ ಆದ್ಮೇಲೆ ಸಿಗ್ತೀವಿ, ಸರಿನಾ? ತುಂಬಾ ನಿದ್ದೆ ಬರ್ತಿದೆ ಕಣ್ಣ. ಲೇ ಏನ್ ಗೊತ್ತಾ, ಊರಿಂದ ನೆಂಟು ಬಂದ್ಬಿಟ್ಟಿದ್ದಾರೆ ಕಣೆ. ಅವ್ರಿಗೆ ಹೋಗ್ಬಿಟ್ಟು ಎಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕು ಕಣೆ. ಇಲ್ಲಾಂದ್ರೆ ಎಲ್ರು ಬಂದು ಬೈತಾರೆ ಕಣೆ. ಆಮೇಲೆ ಹೋಗುವಾಗ ತುಟ್ಟಿ ಕೊಡಲ್ಲ ಕಣೆ, ಕಂಜೂಸ್ತನ ಮಾಡ್ತಾರೆ. ಅದಕ್ಕೆ ಹೋಗ್ಬಿಟ್ಟು ನೆಂಟರ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಸಜ್ಜಿನ ಫೋನ್ ಮಾಡ್ತೀನಿ, ಓಕೆನಾ? ಸರಿ. ಅಯ್ಯೋ ರೀ, ನಾನು ನಿಮ್ಮನ್ನ ಹಾಲಿಟ್ಬಿಟ್ಟಿದ್ದೀನಿ ಕಣ್ರಿ, ಅದನ್ನ ಹೋಗಿ ಆಫ್ ಮಾಡ್ತೀನಿ. ಅದು ಸಿಗ್ನಲ್ ಬೇರೆ ಸಿಗಲ್ಲ. ಆಫ್ ಮಾಡ್ಬಿಟ್ಟು ಅಂದ ತಕ್ಷಣ ನಿಮಗೆ ಫೋನ್ ಮಾಡ್ಬಿಡ್ತೀನಿ. ತುಕ್ಕಿ ಚಂತನ ಮತ್ತೆ ಒರೆಸ್ಬೇಕ್ರಿ ನಾನು. ಏ ಹೌದು ಕಣೋ ಮಜ. ಏನೋ ಈ ಜಗತ್ತಿನ ಜನ ಒಂದ್ ನಿಮಿಷ ತಾಳು, ಅಪ್ಪನ ಫೋನ್ ಬರ್ತಿದೆ, ನನಗೆ ಆಮೇಲೆ ಮಾಡ್ತೀನಿ ಆಯ್ತಾ? ಈಗ ಏನಾದ್ರು ಫೋನ್ ಇತ್ತಿಲ್ಲ ಅಂದ್ರೆ ಅವ್ರ ಮನೇಲಿ ಯುದ್ಧನೇ ಮಾಡ್ಬಿಡ್ತಾರೆ ಕಣೆ, ಅದಕ್ಕೆ ಆಮೇಲೆ ಮಾಡ್ತೀನಿ. ಹಾ ಕಣೆ, ಹೌದು, ಎಲ್ರು ಹಂಗೆ ಮಾಡ್ತಾವ್ರೆ. ಹಾಮ, ಹಾ ಸರಿ. ಏನ್ ಗೊತ್ತೇನೆ, ಅಮ್ಮ ಟೆರೆಸ್ನಲ್ಲಿ ಬಟ್ಟೆ ಒಣಗಿ ಹಾಕ್ಬಿಟ್ಟಿದ್ದಾರೆ, ಮಳೆ ಬೇರೆ ಜೋರ್ ಬರ್ತಿದೆ. ಹೋಗ್ಬಿಟ್ಟು ನಾನು ಬಟ್ಟೆ ತಗೊಂಡ್ ಬರ್ತೀನಿ ಆಯ್ತಾ? ಇದ್ರ ಮತ್ತೆ ಅಷ್ಟೇ ಗೊತ್ತಲ್ಲ, ನಮ್ಮಮ್ಮ ಜಾಡ್ಸ್ ಓದ್ಬಿಡ್ತಾರೆ ಮನೆಯಿಂದ ಅವ್ರಿಗೆ. ಈಗ ಏನ್ ಗೊತ್ತಾ, ಈಗ ಸಂಜೆ 6 ಗಂಟೆ ಅಲ್ವೇನೆ ಟೈಮು. ಏನಾದ್ರು ನಾನು ಫೋನಲ್ಲಿ ಮಾತಾಡ್ತಿರೋದು ನೋಡಿದ್ರೆ ನಮ್ಮಮ್ಮ ಪೂಜೆ ಬೇರೆ ಮಾಡ್ತಾವ್ರೆ. ಪೂಜೆ ಮಾಡುವಾಗ ನಾನು ಫೋನಲ್ಲಿ ಮಾತಾಡೋದು ನೋಡಿದ್ರೆ ನಾ ಮನೆಯಿಂದ ಜಾಡ್ಸ್ ಒತ್ತು ಹೊರಗೆ ಹಾಕ್ಬಿಡ್ತಾರೆ ಕಣೆ, ಅದಕ್ಕೆ ನನಗೆ ಆಮೇಲೆ ಮಾಡ್ತೀನಿ. ತಡಿ. ಏನ್ ಗೊತ್ತಾ, ನಾನು ಶಾಪ್ ಅಲ್ಲಿ ಇದೀನಿ ಕಣೆ. ಇನ್ನೊಂದು ಸ್ಕ್ಯಾನರ್ ಬೇರೆ ವರ್ಕ್ ಆಗ್ತಿಲ್ಲ. ಹಂಗೆ ಒಬ್ಬ ನನ್ನ ತುಂಬಾ ಅನುಮಾನದಿಂದ ನೋಡ್ತಿದ್ದಾನೆ, ಸರಿನಾ? ನನಗೆ ಅವ್ನು ಪೇಮೆಂಟ್ ಮಾಡಿ ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ. ಏನ್ ಗೊತ್ತಾ, ನಮ್ಮಮ್ಮ ಹೋಗ್ಬಿಟ್ಟು ಮೋಟರ್ ಆಫ್ ಮಾಡ್ಕೊಂಡ್ ಬಾ ಅಂತ ಹೇಳಿದಾರೆ ನೀರಿಂದು. ಅದು ಆಫ್ ಮಾಡ್ಕೊಂಡ್ ಬರ್ತೀನಿ, ಎಲ್ಲಾರು ಮತ್ತೆ ಕಿರ್ಚಾಡ್ತಾರೆ. ಸರಿ, ನನಗೆ ಮೋಟರ್ ಆಫ್ ಮಾಡ್ಕೊಂಡ್ ಬಂದ ತಕ್ಷಣ ಮಾಡ್ತೀನಿ ಕಣೆ ಫೋನ್, ಸರಿನಾ? ನೋಡಿದ್ರಲ್ಲ ಸ್ನೇಹಿತರೆ, ಒಬ್ರು ಫೋನ್ ಕಾಲ್ ಅನ್ನ ನಾವು ಕಟ್ ಮಾಡ್ಬೇಕು ಅಂದ್ರೆ ಯಾವ ತರ ಬೇಕಾದ್ರೂ ಕಾರಣಗಳನ್ನ ನಾವು ಹೇಳ್ಬಿಟ್ಟು ಫೋನ್ ಅನ್ನು ಕಟ್ ಮಾಡ್ಬಿಟ್ಟಿವಿ. ಸೊ ಇದೇ ತರ ಕಾರಣಗಳು ಏನೇನಾದ್ರೂ ನೀವು ಯೂಸ್ ಮಾಡೋದಾದ್ರೆ, ಅಥವಾ ಈ ಕಾರಣ ಬಿಟ್ಟು ಬೇರೆ ಏನೇ ಕಾರಣಗಳನ್ನು ನೀವು ಯೂಸ್ ಮಾಡೋದಾದ್ರೆ, ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಆಪ್ಟಿಮಿಸ್ಟಿಕ್ ಝೋನ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಿಮಗೆ ಯಾವ ತರ ವಿಡಿಯೋಸ್ ನೋಡಕ್ ಇಷ್ಟ ನನ್ನ ಕಡೆಯಿಂದ ಅಂತ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.